ಬಾಬಣ್ಣ ಡ್ರಾಮಾ ಡ್ರಾಮಾ ನಿನ್ನ ಪತ್ತಲ್ಲಿರೋಳ್ನ ಪೆದ್ದಿ ಮಾಡ್ತಾ ಇದ್ಯಾ? ಮಾಡು ಮಾಡು. ಏನು ದುಡ್ಡು ವಾಪಸ್ ಬಂದ್ಬಿಡ್ತು ಅಂತ ತುಂಬಾ ಖುಷಿಯಾಗಿದ್ಯಾ? ಆದ್ರೆ ನಿಂಗೊಂದು ಬ್ಯಾಡ್ ನ್ಯೂಸ್. ಆ 25 ಲಕ್ಷದಲ್ಲೇ ನಾನು 10 ಲಕ್ಷ ತಗೊಂಡ್ಬಿಟ್ಟಿದ್ದೀನಿ. ಯಾಕೋ ಯಾಕೋ ಹೀಗೆ ಮಾಡ್ದೆ? ನನಗೆ ಕತೆ ಹೊಡೆಯೋದಕ್ಕೆ ಬರೋದಿಲ್ಲ. ದುಡ್ಡು ನೋಡ್ತಿದ್ದ ಹಾಗೆ ತುಂಬಾ ಹಸಿವು ಶುರು ಆಗ್ಬಿಡುತ್ತೆ. ಅದಕ್ಕೆ ಆ 25 ಲಕ್ಷದಲ್ಲಿ 10 ಲಕ್ಷ ನಾನು ತಗೊಂಡ್ಬಿಟ್ಟಿದ್ದೀನಿ. ಅಲ್ಲ ಭಾಗ್ಯ, ನಿನಗೆ ಹೇಗಿದ್ರು 15 ಲಕ್ಷ ತಾನೇ ಬೇಕಿರೋದು. ಏಯ್, ನಿನ್ನನ್ನು ನೀನು ಏನಂತ ತಿಳ್ಕೊಂಡಿದೀಯಾ? ಕೂಗಾಡ್ಬೇಡ ಭಾಗ್ಯ. ಚಕ್ಕಂತ ಎಲ್ಲದಕ್ಕೂ ರಿಯಾಕ್ಟ್ ಮಾಡಿದ್ರೆ ನೀನೇ ಸಿಕ್ಕಾಕೊಳ್ತೀಯ. ನೋಡು ಭಾಗ್ಯ, ನಿನ್ ಟೈಮ್ ಚೆನ್ನಾಗಿದೆ. ದುಡ್ಡು ವಾಪಸ್ ತಂದು ಕೊಟ್ಟಿದ್ದೀನಿ, ಅಷ್ಟಕ್ಕೆ ಸಮಾಧಾನ ಮಾಡ್ಕೋ. ಇಲ್ಲ ಅಂದಿದ್ರೆ ಎಲ್ಲ ಕ್ಲೀನ್ ಕೃಷ್ಣಪ್ಪ ಮಾಡ್ಬಿಡ್ತಾ ಇದ್ದೆ. ಅರ್ಥ ಆಯ್ತಾ? ಈಗ ಗಲಾಟೆ ಮಾಡದೆ ಎಲ್ಲ ಸರಿಯಾಗಿದೆ ಅನ್ನೋ ತರ ಮ್ಯಾನೇಜ್ ಮಾಡು. ಅದರಿಂದ ನಿನಗೆ ಒಳ್ಳೇದು. ಸರಿ ಭಾಗ್ಯ, ಮತ್ತೆ ಸಿಗೋಣ. ಬಾಯ್. ಛೇ, ಯಾರ್ದು ಭಾಗ್ಯಕ್ಕ ಫೋನು? ಯಾಕೆ ಅಷ್ಟೊಂದು ಕೂಗಾಡ್ತಾ ಇದ್ದೆ? ಏನಿಲ್ಲ ಕಣೆ, ಅದು ಪರ್ಸ್ನಲ್ ಕಾಲು. ಹೇಳಿದ್ನಲ್ಲ, ಯಾರಿಗೋ ಸಹಾಯ ಮಾಡಬೇಕಾಗಿತ್ತು ಅಂತ. ನನ್ನ ಫ್ರೆಂಡ್ ಗಂಡ ದುಡಿಯೋದಕ್ಕೆ ಯೋಗ್ಯತೆ ಇಲ್ಲ, ಸುಮ್ಮನೆ ಎಗರಾಡ್ತಾನೆ. ಬಿಡು, ಹೇಗೋ ದುಡ್ಡು ಸಿಕ್ತಲ್ಲ. ಸಾಧ್ಯ ಆದರೆ ಇವತ್ತೇ ಬ್ಯಾಂಕಿಗೆ ಕಟ್ಬಿಡ್ತೀನಿ, ಮುಂದೆ ಬೇಕಾದ್ರೆ ತಗೋಬೋದು. ಭಾಗ್ಯಕ್ಕ, ಯಾವುದಕ್ಕೂ ಮೊದಲು ದುಡ್ಡು ಸರಿಯಾಗಿದೆಯಾ ಅಂತ ಎಣಿಸ್ಕೊ. ಅಷ್ಟು ನಿಯತ್ತಾಗಿ ತಂದು ಕೊಟ್ಟಿದ್ದಾನಲ್ಲ, ಸರಿಯಾಗೇ ಇರುತ್ತೆ ಬಿಡು. ಭಾಗ್ಯಕ್ಕ, ಯಾವಾಗ್ಲೂ ನೀನೇ ಹೇಳ್ತಿರ್ತೀಯಲ್ಲ, ಕಷ್ಟಪಟ್ಟು ದುಡ್ಡು ಎಲ್ಲೂ ಹೋಗಲ್ಲ ಅಂತ. ಅದಕ್ಕೆ ನೀನೇ ಸಾಕ್ಷಿ ನೋಡು. ಪಾಪ, ಬೆಳಗ್ಗೆಯಿಂದ ತುಂಬಾ ಟೆನ್ಷನಲ್ಲಿ ಓಡಾಡ್ತಾ ಇದ್ದೆ. ನೀನ್ ಇವಾಗ ರೆಸ್ಟ್ ಮಾಡ್ತಾ ಇರು, ಬಿಸಿ ಬಿಸಿ ಕಾಫಿ ಮಾಡ್ಕೊಂಡು ತಗೊಂಬರ್ತೀನಿ. ಆ ದೇವ್ರು ನಮ್ದವ್ರ ಕೈನ ಯಾವಾಗ್ಲೂ ಬಿಡೋದಿಲ್ಲ. ಆ ದೇವ್ರ ಆಶೀರ್ವಾದ ನಿನ್ ಮೇಲೆ ಇದೆ ಅಕ್ಕ. ಅದಕ್ಕೆ ಈ ಅದೃಷ್ಟ ನೀನು ನೋಡ್ಕೊಂಡು ಬಂದಿದ್ದು. ಈ ದುಡ್ಡನ್ನ ಜೋಪಾನವಾಗಿ ಒಳಗಡೆ ಎತ್ತಿಡು. ನನಗೆ ಸ್ವಲ್ಪ ಕೆಲಸ ಇದೆ. ಸುಬ್ಬಿ, ಸುಬ್ಬಿ, ಏನಾಗಿದೆ ನಿನಗೆ? ಯಾಕೆ ಈ ಥರ ಚಿಕ್ಕ ಮಕ್ಕಳ ಥರ ಆಡ್ತಿದ್ಯಾ? ಯಾರು ನನ್ನನ್ನ ಚಿಕ್ಕ ಮಗು ಥರ ಟ್ರೀಟ್ ಮಾಡಬಾರ್ದು ಅಂತಾನೆ ಹೀಗಾಡ್ತಿದ್ದೀನಿ. ಏನೀಗ? ಅವಳು ಆರ್ಡರ್ ಕೊಡ್ಸಿದ್ ತಪ್ಪಾಯ್ತಾ? ನಾನು ಹೇಳಿದ ಮೇಲೆ ತಾನೇ ನನಗೆ ಗೊತ್ತಾಗಿತ್ತು. ಇಲ್ಲಂತಂದ್ರೆ ನೀನು ಆರ್ಡರ್ ಕ್ಯಾನ್ಸಲ್ ಮಾಡ್ತಾ ಇದ್ದ? ಈಗ ನೀನು ಹೇಳಿದ್ದಕ್ಕೆ ಆರ್ಡರ್ ಕ್ಯಾನ್ಸಲ್ ಮಾಡ್ತಿದ್ದೀನಿ. ಇಲ್ಲ ಅಂದಿದ್ರೆ ಕಂಪ್ನಿನೇ ಮುಚ್ಚಾಕ್ತಿದ್ದೆ. ಸುಬ್ಬಿ, ದಯವಿಟ್ಟು ಇಂಥ ಹುಚ್ಚು ನಿರ್ಧಾರಗಳನ್ನು ತಗೋಬೇಡ. ನಿನಗಿದು ಹುಚ್ಚು ನಿರ್ಧಾರ ಅಂತಾನೆ ಅನ್ಸುತ್ತೆ, ಆದ್ರೆ ಇದು ನನ್ನ ಸ್ವಾಭಿಮಾನದ ಪ್ರಶ್ನೆ. ನಿನ್ನ ಸ್ವಾಭಿಮಾನದಿಂದ ನಷ್ಟ ಆಗ್ತಿರೋದು ಯಾರಿಗೆ? ಈ ಉದ್ಯಮದಿಂದ ನಾವು ಹಣ ಗಳಿಸ್ಬೇಕು, ಹೆಸರು ಸಂಪಾದನೆ ಮಾಡಬೇಕು ಅಂತ ನಮಗೇನೂ ಇಲ್ವಲ್ಲ. ಈ ಉದ್ಯಮದಿಂದ ಊರಿನ ಮಹಿಳೆಯರಿಗೆ ಸಹಾಯ ಆಗಲಿ
ಅಂತ ತಾನೇ ನಾವು ಇದನ್ನು ಶುರು ಮಾಡಿರೋದು. ಶಿವಾನಿ ನಿನಗೆ ಹೇಳ್ದೆ ಕೇಳದೆ ಸಹಾಯ ಮಾಡಿದ್ಲು ಅನ್ನೋದು ತಪ್ಪು ಅನ್ನೋದಾದರೆ ನಿನ್ನ ಪ್ರಕಾರ ಈ ಬಿಸ್ನೆಸ್ ಐಡಿಯಾ ಕೊಟ್ಟಿರೋದು ತಪ್ಪೇ ಅಲ್ವಾ? ನಿನಗೆ ಯಾಕೆ ಅರ್ಥ ಆಗ್ತಿಲ್ಲ? ಸಹಾಯ ಮಾಡ್ಬೇಕಾದವರು ನೇರವಾಗಿ ಬಂದು ವಿಚಾರ ಹೇಳ್ತಾರೆ. ಅವಳ ಕೈ ಗೊಂಬೆ ಆಗಿರೋದಕ್ಕೆ ನನಗಿಷ್ಟ ಇಲ್ಲ. 4 ಜನಕ್ಕೆ ಈ ವಿಷಯ ಗೊತ್ತಾದ್ರೆ ನಾಳೆ ನನಗೆ ಆಫೀಸಲ್ಲಿ 3 ಕಾಸಿನ ಬೆಲೆನೂ ಇರಲ್ಲ. ನಮ್ಮ ಕಂಪನಿ ಅವಳ ತರೋ ಆರ್ಡರ್ನ ನಂಬ್ಕೊಂಡಿಲ್ಲ. ಇಂಥ 10 ಆರ್ಡರ್ಗಳನ್ನ ನಾನು ತರಬಹುದು. ಅಷ್ಟು ಸಾಮರ್ಥ್ಯತೆ ನಿನ್ನ ಹೆಂಡತಿಗಿದೆ. ನಾನು ಇಲ್ಲ ಅಂತ ಹೇಳದ್ನ? ನಿನ್ನ ಸಾಮರ್ಥ್ಯ ಏನು, ನಿನ್ನ ಪರಿಶ್ರಮ ಏನು ನನಗೆ ಚೆನ್ನಾಗಿ ಗೊತ್ತಿದೆ. ನಿನ್ನನ್ನು ಯಾರು ಡಿಗ್ರೇಡ್ ಮಾಡ್ತಾ ಇಲ್ಲ. ನಿನಗ್ ಗೊತ್ತಿರೋ ವಿಷಯ ನನಗ್ ಗೊತ್ತಿಲ್ಲ ಅಂದ್ರೆ ಏನ್ ಅರ್ಥ? ನಾನ್ ಮುಖ್ಯ ಅಲ್ಲ ಅಂತ ತಾನೆ? ನೋಡ್ ಸೂರ್ಯ, ಸುಮ್ಮನೆ ಆಫೀಸಲ್ಲಿ ಕೂತ್ಕೊಂಡು ಟೈಮ್ ಪಾಸ್ ಮಾಡಿ ಬರೋದಕ್ಕೆ ನನ್ನ ಕೈಲಿ ಸಾಧ್ಯ ಇಲ್ಲ. ನಾನು ಮಾಡಿದ್ರಿಂದ ನಿನಗೆ ಹರ್ಟ್ ಆಗಿದ್ರೆ ಐ ಆಮ್ ಸಾರಿ. ಆದ್ರೆ ನನಗೆ ಯಾವ ಗಿಲ್ಟ್ ಫೀಲಿಂಗೂ ಇಲ್ಲ. ಬೇರೆ ಯಾರಿಗೋಸ್ಕರನೂ ನನ್ನ ತನನ ನಾನು ಕಳ್ಕೊಳ್ಳೋದಕ್ಕೆ ತಯಾರಿಲ್ಲ. ಈ ವಿಷಯದಲ್ಲಿ ಯಾವ ಸಮಜಾಯಿಷಿನೂ ಕೊಡಬೇಡ. ಐ ಆಮ್ ಡನ್. ಸುಬ್ಬಿ, ಚೆನ್ನಾಗಿತ್ತಲ್ಲ? ಏನ್ ಪ್ರೀತಮ್, ತುಂಬಾ ಮುಖ್ಯವಾದ ವಿಚಾರ ಇದೆ, ಫೋನಲ್ಲಿ ಹೇಳಕ್ಕಾಗಲ್ಲ ಅಂತ ಹೇಳಿದ್ರಿ? ಫೋನಲ್ಲಿ ಮಾತಾಡಿದ್ರೆ ಈ ನಿನ್ ಮುದ್ದು ಮುಖನ ನೋಡಕ್ಕಾಗಲ್ಲ, ವಿಡಿಯೋ ಕಾಲ್ ಮಾಡಿದ್ರೆ ಈ ನಿನ್ ಅಂದನ ವಿವರಿಸಕ್ಕಾಗಲ್ಲ. ಅದಕ್ಕೆ ನೇರವಾಗಿ ಮಾತಾಡೋಣ ಅಂತಾನೆ ಕರೆಸ್ತೆ. ಈ ನಡುವೆ ಯಾಕೋ ನೀವ್ ತುಂಬಾ ಸಿನಿಮಾಗಳನ್ನ ನೋಡ್ತಿದ್ದೀರಾ ಅನ್ಸುತ್ತೆ. ಮಾತೆತ್ತಿದ್ರೆ ರೊಮ್ಯಾಂಟಿಕ್ ಡೈಲಾಗ್ ಹೊಡಿತೀರಾ. ಮೊದ್ಲು ಬಂದ್ ವಿಚಾರ ಏನು ಅಂತ ಹೇಳಿ. ಭೂಮಿ, ನಾನು ಇನ್ನೊಂದು 2 ದಿನದಲ್ಲಿ ಕೆಲ್ಸದ ವಿಚಾರವಾಗಿ USA ಹೋಗ್ತಾ ಇದ್ದೀನಿ. ಅಲ್ಲಿ ನನಗೊಂದು ಇಂಟರ್ವ್ಯೂ ಇದೆ. ಅಕಸ್ಮಾತ್ ನಾನೇನಾದ್ರೂ ಆ ಇಂಟರ್ವ್ಯೂಲಿ ಪಾಸ್ ಆದ್ರೆ ಮತ್ತೆ ದುಬೈಯಲ್ಲಿ ಟ್ರೈನಿಂಗ್ ಪ್ರೋಗ್ರಾಮ್ ಇರುತ್ತೆ. ಅಯ್ಯೋ, ಇದೇನ್ ಪ್ರೀತಮ್ ಹೀಗೆ ಹೇಳ್ತಿದ್ದೀರಾ? ಮದ್ವೆಗೆ ಇನ್ನೊಂದ್ ತಿಂಗಳು ಕೂಡ ಇಲ್ವಲ್ಲ? ನೀನೇನು ತಲೆ ಕೆಡ್ಸ್ಕೋಬೇಡ ಭೂಮಿ. ಮದ್ವೆಗೆ ಇನ್ನೊಂದು 2 ವಾರ ಇರ್ಬೇಕಾದ್ರೆ ನಾನು ವಾಪಸ್ ಇಂಡಿಯಾಗೆ ಬರ್ತೀನಿ. ಅಲ್ಲ ಪ್ರೀತಮ್ ಅವರೇ, ಯಾವ್ದಕ್ಕೂ ಈ ವಿಚಾರನ ನಮ್ ಚಿಕ್ಕಜ್ಮನ್ರಿಗೆ ಹೇಳೋದು ಒಳ್ಳೇದಲ್ವಾ? ಪಾಪ ಅವರೆಲ್ಲ ಮದ್ವೆಗೆ ಏನೆಲ್ಲ ಪ್ರಿಪರೇಷನ್ ಮಾಡ್ಕೋತಿದಾರೆ ಗೊತ್ತಾ? ಹೇ ಬೇಡ ಬೇಡ ಭೂಮಿ, ಸುಮ್ಮನೆ ಅವ್ರಿಗೆಲ್ಲ ಯಾಕೆ ಟೆನ್ಷನ್ ಕೊಡಬೇಕು ಹೇಳು. ನಾನು ಯಾವಾಗಲೂ ಎಲ್ಲದಕ್ಕೂ ಒಂದು ಟೈಮ್ ಟೇಬಲ್ ಹಾಕೊಂಡೇ ಇರ್ತೀನಿ ಗೊತ್ತಾ. ನಾನು ಕೆಲಸ ಮುಗಿಸ್ಕೊಂಡು ಆದಷ್ಟು ಬೇಗ ವಾಪಸ್ ಬರ್ತೀನಿ, ನೀವು ವರಿ ಮಾಡ್ಕೋಬೇಡ. ಅಲ್ಲಿವರೆಗೂ ನೀನು ಈ ವಿಚಾರನ ಯಾರಿಗೂ ಹೇಳಕ್ ಹೋಗ್ಬೇಡ, ಆಯ್ತಾ? ಆಯ್ತು. ಆಮೇಲೆ ಇನ್ನೊಂದು ಮುಖ್ಯವಾದ ವಿಚಾರ, ಮತ್ತೆ ಯಾರಾದ್ರೂ ಫೋನ್ ಮಾಡಿ ನಿನ್ ತಲೆಗೆ ಇಲ್ದೇ ಇರೋದೆಲ್ಲ ತುಂಬಿದ್ರೆ ದಯವಿಟ್ಟು ತಲೆಗೆ ಹಾಕೋಬೇಡ. ಯಾಕಂದ್ರೆ ನನಗೆ ಎಷ್ಟು ಸ್ನೇಹಿತರಿದ್ದಾರೋ ಅಷ್ಟೇ ಹಿತಶತ್ರುಗಳು ಇದ್ದಾರೆ. ಈ ಮದುವೆ ನಿಲ್ಲಿಸ್ಬೇಕು ಅಂತ ನಮ್ಮ ಸಂಬಂಧಿಕರು ಅದೆಷ್ಟು ವೆಯ್ಟ್ ಮಾಡ್ತಾ ಇದ್ದಾರೋ ಏನೋ. ಅಲ್ಲ, ಯಾಕೆ ಹೀಗೆ ಹೇಳ್ತಿದ್ದೀರಾ? ನಿಮ್ ಸಂಬಂಧಿಕರು ಇಷ್ಟೊಂದು ಕೆಟ್ಟವ್ರ? ಅಯ್ಯೋ, ಕೆಟ್ಟವರು ಅಂತ ಏನಿಲ್ಲ, ಅವ್ರಿಗೆ ಸ್ವಲ್ಪ ಹೊಟ್ಟೆವ್ರಿ. ಓ, ನಾನು ಅವ್ರು ತೋರಿಸಿದ ಹುಡುಗಿರ್ನೆಲ್ಲ ರಿಜೆಕ್ಟ್ ಮಾಡುತ್ತಲ್ಲ, ಅದಕ್ಕೆ ಅವ್ರಿಗೆ ನನ್ನ ಮೇಲೆ ಕೋಪ ಇರುತ್ತೆ. ಅದಕ್ಕೆ ಆಗೋ ಕೆಲಸಕ್ಕೆ ಕಲ್ಲಾಕೋ ಪ್ರಯತ್ನ ಮಾಡ್ತಾನೆ ಇರ್ತಾರೆ. ಅದಕ್ಕೆ ನೀನ್ ಸ್ವಲ್ಪ ಜೋಪಾನವಾಗಿರ್ಬೇಕು ಭೂಮಿ. ಭೂಮಿ, ನನ್ನ ಮೇಲೆ ನಂಬಿಕೆ ಇದೆ ತಾನೆ? ಅಯ್ಯೋ, ಖಂಡಿತ ಇದೆ. ಆ ವರ್ಡ್ನ ಬೇಕಾದ್ರೆ ನನ್ ಕೈ ಮೇಲೆ ಅಚ್ಚೆ ಹಾಕ್ಸ್ಕೋಬೇಕಾ ಹೇಳಿ, ಅದನ್ನು ಹಾಕ್ಸ್ಕೋತೀನಿ. ಚೇಚೆ,
ನಾನು ಆ ರೀತಿ ಹೇಳಲಿಲ್ಲ. ನೀನು ಆ ಥರ ವಿಶ್ವಾಸ ಎಲ್ಲ ಪ್ರೂವ್ ಮಾಡೋ ಅವಶ್ಯಕತೆ ಇಲ್ಲ. ಆಮೇಲೆ ಏನು ಗೊತ್ತಾ ಭೂಮಿ, ನಾನು ನಾರ್ಮಲಾಗಿ ಕ್ಯಾಶುಯಲ್ ಆಗಿ ಕೇಳಿದೆ ಅಷ್ಟೇ. ಸರಿ ಭೂಮಿ, ನನಗೆ ಟೈಮ್ ಆಗ್ತಾ ಇದೆ. ನೀನು ರಾತ್ರಿ ಹೊತ್ತು ಸ್ವಲ್ಪ ಬಿಡುವು ಮಾಡ್ಕೊ. ನಾನು ಅವಾಗ ಕಾಲ್ ಮಾಡ್ತಾ ಇರ್ತೀನಿ. ರಾತ್ರಿನಾ? ಯಾಕೆ? ಯಾಕಂದ್ರೆ ನನಗಲ್ಲಿ ಸೂರ್ಯೋದಯ ಆಗ್ತಾ ಇದ್ರೆ ನಿನಗಿಲ್ಲಿ ಸೂರ್ಯಾಸ್ತಮ ಆಗ್ತಾ ಇರುತ್ತೆ. ಟೈಮು ಮಿಸ್ ಮ್ಯಾಚ್ ಆಗ್ತಾ ಇರುತ್ತೆ. ಅದಕ್ಕೋಸ್ಕರ ಪ್ಲೀಸ್ ಸ್ವಲ್ಪ ದಿನ ಅಡ್ಜಸ್ಟ್ ಮಾಡ್ಕೊ, ಆಯ್ತಾ? ಆಯ್ತು.